ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಬರ್ರಿ ಇವತ್ತು ಆಧಾರ್ ಕಾರ್ಡ್ಗೆ ಮತ್ತು ಪಾನ್ ಕಾರ್ಡ್ಗೆ ಲಿಂಕ್ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲು ನಿಮ್ಮ ಒಂದು ಬ್ರೌಸರ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಈ ಫಿಲ್ಲಿಂಗ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣವೇ ಫಸ್ಟ್ ಆಪ್ಷನ್ ಇನ್ಕಮ್ ಟ್ಯಾಕ್ಸ್ ಅಂತ ಏನು ಬರುತ್ತೆ ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಹಿಂಗೆ ಸ್ಕ್ರೋಲ್ ಅಪ್ ಮಾಡಿ. ಸ್ಕ್ರೋಲ್ ಅಪ್ ಮಾಡಿದ್ರೆ ಇಲ್ಲಿ ನಿಮಗೆ ತುಂಬ ಆಪ್ಷನ್ಗಳು ಸಿಗ್ತವೆ. ವೆರಿಫೈ ಫ್ಯಾನ್, ಲಿಂಕ್ ಆಧಾರ್ ಸ್ಟೇಟಸ್, ಲಿಂಕ್ ಆಧಾರ್, ವೆರಿಫೈ ಸ್ಟೇಟಸ್ ಅಂತ ಏನಿದೆಯಲ್ಲ. ಸೊ ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ನು ಲಿಂಕ್ ಆಧಾರ್, ಲೆಫ್ಟ್ ಸೈಡ್ ಸೆಕೆಂಡ್ ಆಪ್ಷನ್ನು ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇದರೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸದ್ಯಕ್ಕೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಿ. ಏನಕ್ಕಂದರೆ ಈ ಒಂದು ಏನಿದೆ ವೆಬ್ಸೈಟು ಇದಕ್ಕೆ ಯಾವಾಗಲೂ ನೆಟ್ವರ್ಕ್ ನೋಡ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕು. ಈ ಥರ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ಬಂದುಬಿಟ್ಟು ಪ್ಯಾನ್ ನಂಬರು, ಸೆಕೆಂಡ್ ಬಂದುಬಿಟ್ಟು ಆಧಾರ್ ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಪ್ಯಾನ್ ನಂಬರು, ಆಧಾರ್ ನಂಬರ್ನ ಎರಡೂ ಹಾಕೋಬೇಕು. ಅಂದರೆ ಯಾವ ಒಂದು ಆಧಾರ್ ಪ್ಯಾನ್ ಲಿಂಕ್ ಇಲ್ವೋ ಆ ಒಂದು ಪ್ಯಾನ್ ಕಾರ್ಡ್ ನಂಬರು ಮತ್ತು ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕು. ಸೊ ಇವಾಗ ನೋಡಿ, ನಾನು ಕೂಡ ಇವಾಗ ಪ್ಯಾನ್ ನಂಬರು ಮತ್ತು ಆಧಾರ್ ನಂಬರ್ನ ಹಾಕ್ಕೊಂಡಿದ್ದೀನಿ. ಇವಾಗ ಪ್ಯಾನ್ ಮತ್ತು ಆಧಾರ್ ನಂಬರ್ನ ಹಾಕೊಂಡಿದ ತಕ್ಷಣ ವ್ಯಾಲಿಡಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ವ್ಯಾಲಿಡಿಟ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ವ್ಯಾಲಿಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಬರುತ್ತೆ ನಿಮಗೆ. ಈ ಥರ ಪೇಜಲ್ಲಿ ಇಲ್ಲಿ ಕಂಟಿನ್ಯೂ ಟು ಪೇ ಥ್ರೂ ಇ ಪೇ ಟ್ಯಾಕ್ಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಇನ್ನೇನಾಗುತ್ತೆ ಅಂದರೆ, ಸೊ ನೆಕ್ಸ್ಟ್ ಪೇಜ್ಗೆ ಅದು ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಈ ಥರ ಒಂದು ಆಪ್ಷನ್ಗಳು ಬರುತ್ತೆ. ಅಂದರೆ ನಿಮ್ಮ ಒಂದು ಪ್ಯಾನ್ ಟ್ಯಾನ್ ಕನ್ಫರ್ಮ್ ಪ್ಯಾನ್ ಟ್ಯಾನ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನೇ ಹಾಕಬೇಕು ಮತ್ತು ಮೊಬೈಲ್ ನಂಬರ್ನ ಹಾಕಬೇಕು. ಅಂದರೆ ನಿಮ್ಮ ಒಂದು ಆಧಾರ್ಗೆ ರಿಜಿಸ್ಟರ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ ಹಾಕಬೇಕು. ಅಲ್ಲಿ OTP ಬರುತ್ತೆ ನೆಕ್ಸ್ಟ್ ಪೇಜಲ್ಲಿ. ಸೊ ಆ ಒಂದು OTPನ ನಾವು ಎಂಟ್ರಿ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಈ ಒಂದು ಪ್ಯಾನ್ ಕಾರ್ಡ್ ನಂಬರ್ ಮತ್ತು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂ ಮೇಲೆ ಹಿಂಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ OTP ಸಮೇತ ಬಂತು. ಇವಾಗ ಇಲ್ಲಿ ನೋಡಿ, ನಿಮಗೆ ಪ್ಯಾನ್ ನಂಬರ್ ಅದೆಲ್ಲ ಕಾಣಿಸ್ತಾ ಇದೆ. ಸೊ ಈ ಒಂದು ನೇಮ್ ಕೂಡ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ಬರ್ತವೆ. ಇಲ್ಲಿ ನೀವು ಏನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಅಸೈನ್ಮೆಂಟ್ ಇಯರ್ ಅಂತ ಬರುತ್ತಲ್ಲ, ಪ್ರೆಸೆಂಟ್ ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಈಗಿನ ಪ್ರೆಸೆಂಟ್ ಇಯರ್ 2024-25 ಇದೆ. ಸೊ ಇದೇನು ಲಾಗಿನ್ ಎಲ್ಲ ಕೇಳ್ತಿದೆಯಲ್ಲ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ, ಹಾಗೆ ಬಿಟ್ಬಿಡಿ. ಇಲ್ಲಿ ನೋಡ್ರಿ, ಟೈಪ್ ಆಫ್ ಪೇಮೆಂಟ್ ಮೆಥಡ್ ಇದೆಯಲ್ಲ, ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಆ್ಯಕ್ಚುಲಿ ನೀವು ಒಂದು ಸೆಲೆಕ್ಟ್ ಮಾಡ್ಕೋಬೇಕು, ಅದರ್ ರೆಸಿಪ್ಟ್ 500 ಅಂತ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಂದ್ರೆ ಮಾತ್ರ ನಿಮಗೆ 1000 ರೂಪೀಸ್ ಕಟ್ ಆಗುತ್ತೆ, ಅಂದರೆ ವೇರಿಯೇಷನ್ಸ್ ಆಗಿಬಿಡುತ್ತೆ ಅಮೌಂಟಲ್ಲಿ. ಸೊ ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಸಬ್ ಟೈಪ್ ಆಫ್ ಪೇಮೆಂಟ್ ಇದೆಯಲ್ಲ, ಇಲ್ಲಿ ಫೀ ಫಾರ್ ಡಿಲೇ ಲಿಂಕಿಂಗ್ ಪ್ಯಾನ್ ವಿತ್ ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ಅಪೀಲ್ ಫೀಸು ಇದೇನಿದೆಯಲ್ಲ ಕಾಂಪೌಂಡಿಂಗ್ ಚಾರ್ಜಸ್ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ನೀವು ಕೊಡಬೇಕಾಗಿರೋದು ಫೀ ಫಾರ್ ಡಿಲೇ ಪ್ಯಾನ್ ಲಿಂಕಿಂಗ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕಿಟ್ಬಿಟ್ಟು ಕಂಟಿನ್ಯೂ ಮೇಲೆ ಸೆಲೆಕ್ಟ್ ಮಾಡಿ. ಸೊ ಇವಾಗ ಇಲ್ಲಿ ನಿಮಗೆ ಎಷ್ಟು ಅಮೌಂಟು ಕಟ್ ಆಗುತ್ತೆ ಅಂತೇಳಿ ತೋರಿಸ್ತಾ ಇದೆ ನೋಡಿ. ಸೊ ಇಲ್ಲಿ 1000 ರೂಪೀಸ್ ತೋರಿಸ್ತಾ ಇದೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಒಂದು ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನೋಡಿ ಈ ಥರ ಒಂದು ಡೀಟೇಲ್ಸ್ಗಳು ಬರ್ತಾ ಇದ್ದಾವೆ. ಸೊ ಇಲ್ಲಿ ಪೇಮೆಂಟ್ ಮೆಥಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಸೊ ಈ ಥರ ಹಲವಾರು ಆಪ್ಷನ್ಗಳಿದ್ದಾವೆ. ಪೇಮೆಂಟ್ ಗೇಟ್ವೇ, ಸೊ ನಿಮಗೆ ಯಾವ ಒಂದು ರೀತಿಯ ಪೇಮೆಂಟ್ ಮಾಡಬೇಕು ಆ ಒಂದು ರೀತಿಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಸುಮಾರು ಬ್ಯಾಂಕ್ಗಳ ಆಪ್ಷನ್ಸ್ ಸಮೇತ ಇಲ್ಲಿ ಇದ್ದಾವೆ ನಿಮಗೆ. ಸೊ ಇವಾಗ ನಾನು ಮಾಡ್ಬೇಕು ಅಂದ್ಕೊಂಡಿರೋದು UPI ಥ್ರೂ ಮಾಡ್ತೀನಿ. ಹಾಗಾಗಿ ಇಲ್ಲಿ ನೋಡ್ರಿ, ಡೆಬಿಟ್ ಕಾರ್ಡ್ನ ಸ್ಲೈಡ್ ಮಾಡ್ತೀನಿ. ಪೇ ಬ್ಯಾಂಕ್ ಅಕೌಂಟ್ರಲ್ಲಿ ಕೂಡ ನೀವು ಪೇ ಮಾಡ್ಬೋದು. RTGS, NEFT ಮಾಡ್ಬೋದು. ಪೇಮೆಂಟ್ ಗೇಟ್ವೇ ಮೇಲೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ, ಅಂದರೆ ಇನ್ಕ್ಲೂಡಿಂಗ್ UPI ಸಮೇತ ಇದೆಯಲ್ಲ. ಸೊ ನಾನು UPI ಥ್ರೂ ನಾನು ಪೇ ಮಾಡ್ತಿರೋದು. ಹಾಗಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟೊಂದು ಆಪ್ಷನ್ಗಳಿದ್ದಾವೆ ಇದರಲ್ಲಿ. ಸೊ ನೀವು ಯಾವುದೇ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನಾನು ಸೆಲೆಕ್ಟ್ ಮಾಡ್ಕೊತಿರೋದು ನಮ್ಮದು ಆ್ಯಕ್ಚುಲಿ ಕೋಟಕ್ ಬ್ಯಾಂಕು. ಹಾಗಾಗಿ ಕೋಟಕ್ ಬ್ಯಾಂಕ್ UPI ಏನಿದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಇವಾಗ ನಾನು ನನ್ನ ಒಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏನು ಮಾಡ್ಬೇಕಂದ್ರೆ, ಇವಾಗ ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕಂಟಿನ್ಯೂ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದರೆ ಇದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಡೀಟೇಲ್ಸ್ ತೋರಿಸ್ತಾ ಇದೆ ನೋಡಿ. ಸೊ ಎಷ್ಟು ಅಮೌಂಟ್ ಪೇ ಆಗ್ತಿದೆ, ಸೊ ಏನು ಪೇ ಆಗ್ತಿದೆ ಅಂತೇಳಿ ಪೇ ನೋ ಮೇಲೆ ಸೆಲೆಕ್ಟ್ ಮಾಡಿ. ಸೊ ಪೇ ನೋ ಸೆಲೆಕ್ಟ್ ಮಾಡಿದ್ಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಸೊ ಸ್ವಲ್ಪ ಕಣ್ಣಾಡಿಸಿ, ನಿಮಗೆ ಫ್ರೀ ಇದ್ದರೆ ಓದ್ಕೊಳ್ಳಿ. ಸೊ ಇಲ್ಲಾಂದರೆ ಡೈರೆಕ್ಟಾಗಿ ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಸಬ್ಮಿಟ್ ಕೊಟ್ಬಿಡಿ. ಸೊ ಕ್ಲಿಕ್ ಮಾಡಿ ಸಬ್ಮಿಟ್ ಟು ಬ್ಯಾಂಕ್ ಅಂತೇಳಿ ಕೊಟ್ಬಿಡಿ. ಇಲ್ಲಿ ಇವಾಗ ನೆಕ್ಸ್ಟ್ ಪೇಜ್ ಬರುತ್ತೆ. ನಿಮ್ಮ ಒಂದು ಅಮೌಂಟು ಮತ್ತು CRN ನಂಬರ್ ಎಲ್ಲ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರು, ನಿಮ್ಮ ಒಂದು ಇಮೇಲ್ ID ಕೇಳುತ್ತೆ. ಅಂದರೆ ಯಾರ್ದೊಂದು ಕೋಟಕ್
ಮಹೀಂದ್ರಾಗೆ ಲಾಗಿನ್ ಇದೆ. ಸೊ ಯಾರು ಒಂದು ಕೋಟಕ್ ಮಹೀಂದ್ರ ಪೇ ಮಾಡ್ತಿದ್ದೀರಾ ಅವರ ಮೊಬೈಲ್ ನಂಬರ್ ಅವರ ಇಮೇಲ್ನ ಹಾಕಬೇಕು. ಸೊ ಹಂಗಂದ್ರೆ ತಗೊಳ್ತಾ ಇಲ್ಲ ಅಂದರೆ ತಗೊಳ್ಳಲ್ಲ ನೋಡಿ. ನಾನು UPI ಥ್ರೂ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಅಮೌಂಟ್ನ ಪೇ ಮಾಡಿದ್ದೀನಿ. ಸೊ ಅಮೌಂಟ್ ಪೇ ಮಾಡಿದ ತಕ್ಷಣ ಇಲ್ಲಿ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆಲ್ಲ ಆಪ್ಷನ್ ಕೊಡ್ತಿದೆ. ಸೊ ನೀವು ನೋಡ್ಬೋದು ಚಲನ್ನ ನಾನು ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ. ಸೊ ಚಲನ್ ಇವಾಗ ಡೌನ್ಲೋಡ್ ಆಗಿದೆ. ಇಲ್ಲಿ ನೋಡಿ ಚಲನ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇವಾಗ ನೀವು ಮತ್ತೆ ಬೇಕಿದ್ರೆ ಇನ್ನೊಂದು ಪೇಮೆಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿದೆಲ್ಲ. ಸೊ ಪೇಮೆಂಟ್ ಡೀಟೇಲ್ಸ್ ಬೇಕಿದ್ರು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನಿಮ್ಮ ಒಂದು ಫ್ರೆಂಡ್ಸ್ಗೆ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ನಾನು ಕೂಡ ಇವಾಗ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ ಈ ಒಂದು ಪೇಮೆಂಟ್ ರಿಸಿಪ್ಟ್ನ ಸಮೇತ. ಸೊ ನೀವು ಏನು ಮಾಡಬೇಕಂದ್ರೆ ಮತ್ತೆ ಅಗೇನ್ ನೀವೊಂದು ಈ ಫಿಲ್ಲಿಂಗ್ ಈ ಆ್ಯಪಲ್ಲಿ ಬಂದುಬಿಟ್ಟು ಸೊ ಮೇನ್ ಸೈಡಲ್ಲಿ ಬಂದುಬಿಟ್ಟು ಅಲ್ಲಿ ನೀವು ತಿರ್ಗಾ ಒಂದು ಲಿಂಕಿಂಗ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಅಲ್ಲಿ ನೀವು ಐ ಹ್ಯಾವ್ ಅಗ್ರೀಡ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಿಮ್ಮ ಒಂದು ಪ್ಯಾನ್ ನಂಬರು ಮೊಬೈಲ್ ನಂಬರು ಎಲ್ಲನ ಹಾಕಿ ಲಿಂಕ್ ವ್ಯಾಲಿಡೇಟ್ ಅಂತ ಹೇಳಿದ್ಮೇಲೆ ಕ್ಲಿಕ್ ಕೊಡಿ. ಸೊ ಲಿಂಕ್ ಆಧಾರ್ ಅಂತ ಕೊಟ್ಟಮೇಲೆ ಇನ್ನೊಂದು ಸಲ ನೀವು ಈ ಫಿಲ್ಲಿಂಗ್ನ ಓಪನ್ ಮಾಡ್ಕೊಳ್ಳಿ. ಈ ಫಿಲ್ಲಿಂಗ್ ಓಪನ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಸ್ಟೇಟಸ್ನ ಇನ್ನೊಂದು ಸಲ ಚೆಕ್ ಮಾಡ್ಕೋಬೇಕು. ಏನಕ್ಕಂದರೆ ಅದು ಕೆಲವೊಂದು ಟೈಮ್ 48 hours ಅಂತ ಹೇಳಿ ತೋರಿಸುತ್ತೆ. ಇನ್ನು ಕೆಲವೊಂದು ಟೈಮು ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಆಧಾರ್ ಪ್ಯಾನು ಲಿಂಕು ಆಗಿರುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಇವಾಗ ಏನು ಮಾಡ್ಬೇಕಂದ್ರೆ ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಏನು ಇವಾಗ ಹಾಕಿರ್ತೀರಾ ಸೊ ಲಿಂಕಿಂಗ್ಗೆ ಅದು ಒಂದು ಚೆಕ್ ಮಾಡ್ಕೋಬೇಕು. ಸೊ ಕೆಲವೊಬ್ಬರಿಗೆ ಇಮಿಡಿಯೇಟ್ ಆಗುತ್ತೆ, 5 to 10 minutes ಅಲ್ಲಿ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ 48 hours ಎಲ್ಲ ಟೈಮ್ ತಗೊಳುತ್ತೆ. ಇನ್ನು ಕೆಲವೊಬ್ಬರಿಗೆ ಸೊ ಆದಷ್ಟು ಬೇಗ ಆಗ್ಬಿಡುತ್ತೆ, ವಿತಿನ್ 48 hours ಆಗುತ್ತೆ. ನೋಡಿ ಪ್ಯಾನ್ ನಂಬರ್ ಮತ್ತು ಆಧಾರ್ ನಂಬರ್ ಕೇಳ್ತಿದೆ. ಸೊ ನಾನೀಗ ಪ್ಯಾನ್ ನಂಬರ್ ಆಧಾರ್ ನಂಬರ್ನ ಹಾಕಿದ್ದೀನಿ. ಸೊ ಇವಾಗ ವಿವ್ ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಚೆಕ್ ಮಾಡ್ತಾ ಇದೆ ನೋಡ್ರಿ. ಯುವರ್ ಪ್ಯಾನ್ ಈಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಷ್ಟು ಸಿಂಪಲ್ ಆಗಿ ನೀವು ತುಂಬಾ ಈಸಿಯಾಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಕೂಡ ನಿಮ್ಮ ಒಂದು ಆಧಾರ್ ಪ್ಯಾನ್ನ ಲಿಂಕ್ ಮಾಡ್ಕೋಬಹುದು.